ನಮ್ಮ ಹೊಂಗೇರಣ ಸಭಾಭವನದಲ್ಲಿ ಶ್ರೀನಿಧಿ ಕಲಾ ಟ್ರಸ್ಟ್ ಇಂದಿರಾನಗರ ಇವರು ನೃತ್ಯ ಸಂಗೀತ ಮತ್ತು ಸುಗಮ ಸಂಗೀತವನ್ನು ನೃತ್ಯ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ತುಂಬ ಜನ ಬಂದಿದ್ದಾರೆ, ಭಾಳ ಜನ ಬಂದಿದ್ದಾರೆ. ಭಾಳ ಜನಕ್ಕೆ ಸನ್ಮಾನ ಮಾಡಿದರು, ಪ್ರಶಸ್ತಿಗಳು ಕೊಟ್ಟರು. ಇದು ಭಾಳ ಹೆಂಗೈತೆ ಅಂತಂದರೆ ನಮ್ಮ ಕಲಾವಿದರು ಅವರು ಯಾರ ಮುಂದೆನೂ ಕಷ್ಟ ಹೇಳ್ಕೊಳೋದಿಲ್ಲ. ಕಲೆ ಗುಪ್ತವಾಗಿರುತ್ತೆ. ಎಷ್ಟೇ ಕಷ್ಟಗಳು ಬಂದರು, ಎಷ್ಟೋ ಆರ್ಥಿಕವಾಗಿ ತೊಂದರೆಗಳು ಬಂದರು, ತಾಪತ್ರಯಗಳು ಬಂದರು, ಅವರ ಮಾತುಗಳು ಮೌನವಾಗಿರ್ತಾವೆ. ಯಾವಾಗಲೂ ತಾಪತ್ರಯಗಳು ಮೇಲಿಂದ ಮೇಲೆ ಬರಲಿಕ್ಕೆ ಶುರು ಮಾಡಿದರೆ ಮಾತುಗಳು ಮೌನವಾಗ್ತಾವಂತೆ. ಅದಕ್ಕೋಸ್ಕರ ಅವರು ಏನು ಮಾತಾಡ್ದಂಗೆ ಸಾಧನೆ ಮೂಲಕ ಕೆಲಸ ಮಾಡ್ತಾರೆ. ಇವತ್ತು ನನ್ನ ಹತ್ರ ಇಲ್ಲಿ ನಮ್ಮ ಗಾಯತ್ರಿ ಅವರಿದ್ದಾರೆ. ಶ್ರೀನಿಧಿ ಕಲಾ ಟ್ರಸ್ಟ್ ಇಂದಿರಾನಗರದ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರವರು ಶ್ರೀಮತಿ ಗಾಯತ್ರಿ ಅವರು ಸಹಿತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಡೀ ಇಂದಿರಾನಗರದಿಂದ ಎಲ್ಲರೂ ಬಂದುಬಿಟ್ಟಿದ್ದಾರೆ ಜನ ಇಲ್ಲಿ ಕಾರ್ಯಕ್ರಮಕ್ಕೆ. ತುಂಬ ಸಂತೋಷ ಆಗ್ತಾಯಿದೆ. ಈ ಕಲಾವಿದರನ್ನೆಲ್ಲ ನೋಡಿದರೆ, ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡಿದರೆ ಮತ್ತು ಸಂಗೀತವನ್ನು ಕೇಳಿದರೆ ನಮ್ಮ ಎಷ್ಟೇ ನಮ್ಮ ಜೀವನದಲ್ಲಿ ಅವು ಎಷ್ಟೇ ಕಷ್ಟಗಳಿದ್ದರು, ಮಾನಸಿಕ ಒತ್ತಡ ಬಿದ್ದರು, ತುಮುಲುಗಳಿದ್ದರು, ಅವು ನಮಗೆ ಪರಿಹಾರ ಆಗ್ತದವೆ. ನೊಂದು ಸಾರ್ವಜನಿಕರು ಇಂಥವಕ್ಕೆಲ್ಲ ನಾವು ಸಹಾಯ ಮಾಡಬೇಕು ಮತ್ತು ಕಲಾವಿದರು ಬೆಳೆಯಬೇಕು, ಕಲೆಯನ್ನು ಉಳಿಸ್ಬೇಕು. ಯಾಕಂತಂದರೆ ಇವತ್ತು ನಾವು ಸಜ್ಜನರು ಮೌನಿಗಳಾದರೆ ದುರ್ಜನರು ಮೆರೆಯುತ್ತಾರಂತೆ. ಸಜ್ಜನಗಳು ಮನೆ ಕೂತ್ಕೋಬಾರ್ದು, ನಾವು ಎಲ್ಲರೂ ಹೇಳ್ತಾರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ. ಸಜ್ಜನಗಳು ನಾವು ಮೌನಿಗಳಾದರೆ ದುರ್ಜನರು ಮೆರೆಯುತ್ತಾರೆ. ಅದಕ್ಕೆ ಸಜ್ಜನರು ಮುಂದೆ ಬರಬೇಕು. ಯಾವಾಗಲೂ ಸಜ್ಜನರು ಮುಂದೆ ಬಂದರೆ ದುರ್ಜನರು ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾರೆ. ನೀವು ಹಿಂದಕ್ಕೆ ಹೋದರೆ ಅವ್ರು ಮುಂದಕ್ಕೆ ಬರ್ತಾರೆ, ಒಂದು ಹೆಜ್ಜೆ ಮುಂದಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು, ಇಂಥ ಒಂದು ಕಲೆಗಳನ್ನು ನಮ್ಮ ಹೊಂಗೇರಣ ಸಭಾವನದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸರ್ಕಾರದವರು ಕಲಾವಿದರಿಗೆ ಬಹಳ ಸಹಾಯ ಮಾಡ್ತಾಯಿದ್ದಾರೆ. ಅವರು ಪ್ರತಿಯೊಂದು ಈಗಂತೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಕಾರ್ಯಕ್ರಮಗಳು ಇರ್ತಾವೆ. ಪ್ರತಿನಿತ್ಯ ಅದು ಪರಿಶಿಷ್ಟ ವರ್ಗಕ್ಕಿರ್ಬೋದು, ಪರಿಶಿಷ್ಟ ಜಾತಿಗಿರ್ಬೋದು, ಅಥವಾ ಜನರಲ್ ಸಾಮಾನ್ಯ ವರ್ಗಕ್ಕಿರ್ಬೋದು, ಅಂಗವಿಕಲರಿಗಿರ್ಬೋದು, ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ನಮ್ಮ ಈ ಬಳ್ಳಾರಿ ನಗರದಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳಾದರೆ ನಮ್ಮ ಜನಪ್ರತಿನಿಧಿಗಳು ಸಹಿತ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಬಳ್ಳಾರಿ ಜಿಲ್ಲೆಗೆ ಹೆಚ್ಚು ಕೀರ್ತಿಯನ್ನು ಮತ್ತು ಹೆಸರನ್ನು ತರಬೇಕು, ಕಲಾವಿದರನ್ನು ಬೆಳೆಸ್ಬೇಕು, ಉಳಿಸ್ಬೇಕು ಅಂತ ಹೇಳಿ ನಾನು ವಿರಾಮ ಕೊಡ್ತೀನಿ.